ಬನ್ನಿ ವೀಕ್ಷಕರೇ, ತುಲಾ ರಾಶಿಯವರಿಗೆ ಯುಗಾದಿಯ ಸಂವತ್ಸರದ ಫಲಗಳು ಶುಭ ಫಲಗಳನ್ನ ಕೊಡ್ತಾ ನೋಡ್ತಾ ಹೋಗೋಣ. ನೋಡಿ, ಆಗ್ಲೇ ಹೇಳ್ದೆ ನಾನು, ಕೆಲವು ರಾಶಿಗಳಿಗೆ ಶುಕ್ರನ ಅಂಶ ಏನಿದೆಯಲ್ಲ, ಆ ಒಂದು 12 ರಾಶಿಗಳಲ್ಲಿ 2 ರಾಶಿಗಳಿಗೆ ಶುಕ್ರನ ಅಂಶ ಕೊಟ್ಟಿರ್ತಾನೆ ಅಂತ ಹೇಳಿ. ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರನ್ನ ಲೋ ಲೆವೆಲಿಗೆ ತಗೊಳಕ್ ಬಿಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಜನ್ಮ ರಾಶಿಯಲ್ಲೇ ಶುಕ್ರ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಏನಾಗುತ್ತೆ, ವೃಷಭ ರಾಶಿಯವರೆಗೂ ಶುಕ್ರ ಸ್ವಂತ ಮನೆ, ತುಲಾ ರಾಶಿಯವರೆಗೂ ಶುಕ್ರ ಸ್ವಂತ ಮನೆ ಆಗಿರ್ತಾನೆ. ನೋಡಿ, ವೃಷಭ ರಾಶಿಯವ್ರು ಹೇಗಿರ್ತಾರೆ ಅಂತ ಅಂದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ ಕಣ್ಣು ಹೊಡಿತಾರೆ ಎಲ್ಲರಿಗೂ, ಅದೇನು ಅನ್ಕೊಳ್ಳಲ್ಲ. ಅದು ತುಲಾ ರಾಶಿಯವ್ರು ಹಂಗಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕಣ್ಣು ಹೊಡಿಯೋದು ಜಾಸ್ತಿ. ಅಂದ್ರೆ ನೋಡಿ, ವೃಷಭ ರಾಶಿಯವರಾಗಿರ್ಬೋದು, ತುಲಾ ರಾಶಿಯವರಾಗಿರ್ಬೋದು, ಏನಾದ್ರು ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ಮತ್ತೊಂದು ಕೆಲಸದ ಕಡೆ ಗಮನ ಇರ್ತದೆ ಅವರಿಗೆ. ನೋಡಿ, ಈ ಕೆಲಸ ಏನೋ ಮಾಡ್ತಿರ್ತಾರೆ, ಮತ್ತೊಂದು ಕಡೆ ಗಮನ ಮಾಡ್ತಿರ್ತಾರೆ. ಅಂದ್ರೆ ಫೋಕಸ್ ಜಾಸ್ತಿ, ಮಲ್ಟಿಪ್ಲೇ ಜಾಬ್ಗಳಲ್ಲಿ ಫೋಕಸ್ ಜಾಸ್ತಿ. ಈಗ ಇಲ್ಲೊಂದು ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕೆಲಸದಲ್ಲಿ ಏನ್ ಮಾಡ್ಬೋದು, ಏನ್ ಬಿಡ್ಬೋದು ಅನ್ನೋದನ್ನ ಹುತ್ತತ್ರನೇ ಇನ್ನೊಂದು ಆಲೋಚನೆಯನ್ನ ಮಾಡುವಂತಹ ಶಕ್ತಿ ಏನಾರ ಇದೆ ಅಂದ್ರೆ ಅದು ವೃಷಭ ಮತ್ತೆ ತುಲಾ ರಾಶಿಯವರಿಗೆ ಮಾತ್ರ. ಏನ್ ನೋಡಿ, ವೃಷಭ ರಾಶಿಯವರು ಸ್ವಲ್ಪ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ, ತುಲಾ ರಾಶಿಯವರು ಇಂಡೈರೆಕ್ಟ್ ಆಗಿ ಅಪ್ರೋಚಿಂಗ್, ಯಾವ್ದು ಡೈರೆಕ್ಟ್ ಆಗಿರಲ್ಲ. ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಬಟ್ ಆದ್ರೆ ಆ ಫೈನಾನ್ಸ್ ಅನ್ನೋ ವಿಚಾರ ಬಂದಾಗ ಏನಂತ ತುಲಾ ರಾಶಿಯವರಿಗೆ ತಕ್ಕಡಿ ಅಲ್ವ ಅವ್ರದ್ದು, ಯಾವ್ದನ್ನ ತೂಕ ಹಾಕ್ಬೇಕು, ಯಾವ್ದನ್ನ ಅಳಿಬೇಕು ಅನ್ನೋ ಒಂದು ವ್ಯತ್ಯಾಸ ಅವರಿಗೆ ಗೊತ್ತಿರ್ತದೆ.